ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಒಂದು ಸುಲಭ ರೀತಿಯಲ್ಲಿ ಕೇವಲ ಒಂದು ಅಡಿಕೆ ಸಹಾಯದಿಂದ ಒಂದು ಮಂತ್ರವನ್ನು ಪಠಿಸಿ ನೀವು ಬೆಳಗ್ಗಿನ ಹೊತ್ತಿನಲ್ಲಿ ಹಾಸಿಗೆಯ ಮೇಲೆ ಕೂತ್ಕೊಂಡು ಯಾವ ರೀತಿಯಲ್ಲಿ ಒಂದು ಸ್ತ್ರೀಯನ್ನು ಅಥವಾ ಒಂದು ಪುರುಷನನ್ನು, ನಿಮ್ಮ ಇಷ್ಟ ಸ್ತ್ರೀ ಅಥವಾ ಇಷ್ಟ ಪುರುಷನನ್ನು ನಿಮ್ಮ ವಶವನ್ನಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ. ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿಕ್ಕೆ ನಿಮಗೆ ಅಡಿಕೆ ಬೇಕಾಗ್ತದೆ. ವೀಕ್ಷಕರೇ, ಒಂದು ಅಡಿಕೆ ಸಹಾಯದಿಂದ, ಈ ರೀತಿಯಾದಂತಹ ಅಡಿಕೆ ಸಹಾಯದಿಂದ ನೀವು ಬೆಳಿಗ್ಗೆ ಎದ್ದ ಕೂಡಲೇ ಹಾಸಿಗೆ ಮೇಲೆ ಕೂತ್ಕೊಂಡೇ ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ. ವೀಕ್ಷಕರೇ, ಆವಾಗಲೇ ಅದು ತುಂಬ ಶಕ್ತಿಶಾಲಿಯಾಗಿರುವುದು. ಹಾಗೆ ನೀವು ಯಾವ ಸ್ತ್ರೀಯನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಯಾವ ಪುರುಷನನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ, ಅವರು ನಿಮ್ಮ ವಶ ಆಗೋದು. ವೀಕ್ಷಕರೇ, ನೀವು ಮೊದಲಿಗೆ ಬೆಳಿಗ್ಗೆ ಎದ್ದ ನಂತರ ಹಾಸಿಗೆಯ ಮೇಲೆ ಕುಳಿತುಕೊಂಡು ಒಂದು ಮಂತ್ರವನ್ನು 108 ಬಾರಿ ಜಪಿಸಬೇಕಾಗ್ತದೆ. ಈ ಒಂದು ಅಡಿಕೆಯನ್ನು ನೀವು ಎಡಕೈಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಎಡಕೈಯಲ್ಲಿ ಇಟ್ಕೊಂಡ ನಂತರ ನೀವು ಬಲಕೈಯ ಮಧ್ಯ ಬೆರಳಿನಿಂದ ಇದನ್ನು ಹೀಗೆ ಇಟ್ಕೊಳ್ಬೇಕಾಗ್ತದೆ. ವೀಕ್ಷಕರೇ, ಈ ರೀತಿಯಾಗಿ ಇಟ್ಕೊಂಡು ನೀವು ಒಂದು ಮಂತ್ರವನ್ನು ಪಠಿಸಬೇಕಾಗ್ತದೆ. 108 ಬಾರಿ ಪಠಿಸಬೇಕಾಗ್ತದೆ. ರಾಜಮುಖಿ ವಶ್ಯಮುಖಿ ಸ್ವಾಹ, ರಾಜಮುಖಿ ವಶ್ಯಮುಖಿ ಸ್ವಾಹ. ಈ ರೀತಿಯಾಗಿ ಈ ಮಂತ್ರವನ್ನು 108 ಬಾರಿ ಈ ಕೈಯನ್ನು ಹೀಗೆ ಇಟ್ಕೊಂಡು ಹೇಳಬೇಕಾಗ್ತದೆ. ವೀಕ್ಷಕರೇ, ತದನಂತರ ನೀವು 108 ಬಾರಿ ಹೇಳಿದ ನಂತರ ನೀವು ಯಾವ ಸ್ತ್ರೀಯನ್ನು ಅಥವಾ ಯಾವ ಪುರುಷನನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ಹೇಳ್ತಾ ಇನ್ನೂ 3 ಬಾರಿ ಒಂದು ಮಂತ್ರವನ್ನು ಹೇಳಲಿಕ್ಕಿದೆ. ವೀಕ್ಷಕರೇ, ಆ ಮಂತ್ರವನ್ನು ಪಠಿಸಬೇಕಾಗ್ತದೆ. ಮೊದಲಿಗೆ ನೀವು ಯಾವ ಸ್ತ್ರೀಯನ್ನು ಅಥವಾ ಯಾವ ಪುರುಷನನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ಮತ್ತು ಅವರ ಭಾವಚಿತ್ರವನ್ನು ನಿಮ್ಮ ಮನದಲ್ಲಿಯೇ 3 ಬಾರಿ ನೆನೆಸ್ಕೋಬೇಕು. ವೀಕ್ಷಕರೇ, ತದನಂತರ ಅಡಿಕೆಯನ್ನು ಮೊದಲಿನ ಹಾಗೆ ಹೀಗೆ ಇಟ್ಟುಕೊಂಡು ನೀವು ಇಷ್ಟ ಸ್ತ್ರೀ ಮಮ ಸ್ವಾಹ, ಇಷ್ಟ ಸ್ತ್ರೀ ಮಮ ಸ್ವಾಹ, ಇಷ್ಟ ಸ್ತ್ರೀ ಮಮ ಸ್ವಾಹ. ಒಂದು ವೇಳೆ ಪುರುಷ ಆದರೆ ಇಷ್ಟ ಪುರುಷ ಮಮ ಸ್ವಾಹ, ಇಷ್ಟ ಪುರುಷ ಮಮ ಸ್ವಾಹ, ಇಷ್ಟ ಪುರುಷ ಮಮ ಸ್ವಾಹ ಅಂತ 3 ಬಾರಿ ನೀವು ಮಂತ್ರವನ್ನು ಪಠಿಸಬೇಕು. ತದನಂತರ ಇದೇನಿದೆ ಅಲ್ವಾ, ಇದಕ್ಕೆ ನೀವು ಈ ಅಡಿಕೆಗೆ ಒಂದು ದಾರದ ಸಹಾಯದಿಂದ ಈ ರೀತಿಯಾಗಿ ಬಂಧನವನ್ನು ಮಾಡಿಕೊಂಡ ನಂತರ ನೀವು ಇದನ್ನು ನಿಮ್ಮ ಸೊಂಟದಲ್ಲಿ ಕಟ್ಕೊಳ್ಳಿ. ಸೊಂಟದಲ್ಲಿ 9 ದಿನಗಳ ಕಾಲ ಕಟ್ಕೊಳ್ಬೇಕು. ವೀಕ್ಷಕರೇ, ಆವಾಗ ನೀವು ಯಾವ ಸ್ತ್ರೀಯನ್ನು ಯಾವ ಪುರುಷನನ್ನು ನಿಮ್ಮ ವಶವನ್ನಾಗಿ ಮಾಡ್ಕೊಂಡಿರ್ತೀರಾ ಅವರು ನಿಮ್ಮ ವಶ ಆಗ್ತಾರೆ. ಆಮೇಲೆ ನೀವು ಇದನ್ನು ಮಣ್ಣಲ್ಲಿ ಹೂತಾಕ್ಬೋದು. ವೀಕ್ಷಕರೇ, ಒಂದು ವೇಳೆ ನಿಮ್ಮ ಹತ್ರ ಈ ತಂತ್ರ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ವಶೀಕರಣ ಯಂತ್ರ ಮಾಡಿ ಕಳಿಸಿಕೊಡಲಾಗ್ತದೆ. ಧನ್ಯವಾದಗಳು.